ಎಲ್ರಿಗೂ ನಮಸ್ಕಾರ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಕಲಬುರಗಿ ಜಿಲ್ಲೆಯಿಂದ ತಮ್ಮೆಲ್ಲರಿಗೂ ಈ ವಿಡಿಯೋ ಮುಖಾಂತರ ತಿಳಿಸುವುದೇನೆಂದರೆ, ನಿಮ್ಮ ಮೊಬೈಲ್ನಲ್ಲಿ APK ಫೈಲ್ ಡೌನ್ಲೋಡ್ ಆದ ತಕ್ಷಣ ನೀವು ಏನು ಮಾಡಬೇಕಂದ್ರೆ, ನೋಡಿ ಈ ಥರ APK ಫೈಲ್ ಇದೆ ವಾಟ್ಸಪ್ಪಲ್ಲಿ ಬಂದಿರೋದು. ಈ ಥರ ಬಂದಾಗ ನಾವು ಏನು ಮಾಡಬೇಕಂತಂದ್ರೆ, ಪ್ಲೇಸ್ಟೋರಲ್ಲಿ ಹೋಗಬೇಕು. ಪ್ಲೇಸ್ಟೋರ್ ಹೋಗಿ ಸ್ಕ್ಯಾನ್ ಬೂಟ್ ರಿಮೂವಲ್ ಅಂತ ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ. ಅದರಲ್ಲಿ ಆ್ಯಂಟಿವೈರಸ್ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಟಿವೈರಸ್ ಸೆಲೆಕ್ಟ್ ಆದ ತಕ್ಷಣ ಸ್ಕ್ಯಾನ್ ಅನ್ನಬೇಕು. ಸ್ಕ್ಯಾನಲ್ಲಿ 3 ಥರ ಬರುತ್ತೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಫುಲ್ ಸ್ಕ್ಯಾನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮೆಮೊರಿ ಸ್ಕ್ಯಾನ್ ಇದೆ, ಫೋಲ್ಡರ್ ಸ್ಕ್ಯಾನ್ ಇದೆ. ಫುಲ್ ಸ್ಕ್ಯಾನ್ ಮಾಡ್ಕೊಂಡಾಗ ಈ ಥರ ರನ್ ಆಗುತ್ತೆ. ನಿಮ್ಮದು ಮೊಬೈಲಲ್ಲಿ ಯಾವುದೇ ಥರ ಥ್ರೆಟ್ಟಿಂಗ್ ಅಪ್ಲಿಕೇಶನ್ ಇದ್ದರೆ ಅದು ಡಿಟೆಕ್ಟ್ ಆಗುತ್ತೆ. ವಿಡಿಯೋಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಅಪ್ಲಿಕೇಶನ್ ಇರ್ಬೋದು, ಮಾಲ್ವೇರ್ ಇರ್ಬೋದು, ಯಾವುದೇ ಡಿಟೆಕ್ಟ್ ಆಗುತ್ತೆ. ಇದು 100% ಆದ ತಕ್ಷಣ ಮೊಬೈಲಲ್ಲಿ ಏನಾದರೂ ಆ್ಯಂಟಿವೈರಸ್ ಇದ್ದರೆ ಅದು ತೋರಿಸುತ್ತೆ. ಇಲ್ಲಿ ನೋಡಿ, ಈ ಮೊಬೈಲಲ್ಲಿ PM ಕಿಸಾನ್ ಯೋಜನೆ ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ, APK ಫೈಲ್ ಡೌನ್ಲೋಡ್ ಆಗಿದೆ. ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ತಕ್ಷಣ ಅದು ಮೊಬೈಲಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ ಓಕೆ ಕೊಡಬೇಕು. ಇವಾಗ ಡಿಲೀಟ್ ಆಯ್ತು. ಇವಾಗ ನೆಕ್ಸ್ಟು ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ ಇರೋದಂಥ PM ಕಿಸಾನ್ ಯೋಜನೆ ಅಪ್ಲಿಕೇಶನ್ ಇದೆಯಲ್ಲ, ಅದನ್ನು ಡಿಲೀಟ್ ಮಾಡ್ಕೋಬೇಕು. ಡಿಲೀಟ್ ಆಯಿತು. ಓಕೆ ಕೊಟ್ಟು ಇವಾಗ ಫುಲ್ ಸ್ಕ್ಯಾನ್ ಫಿನಿಶ್ಡ್ ಅಂತ ಬಂದಿದೆ. ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಆದ ತಕ್ಷಣ ಮತ್ತೆ ನಿಮಗೆ ಇನ್ನೊಂದು ಸರಿ ಚೆಕ್ ಮಾಡಬೇಕಂದ್ರೆ ಫುಲ್ ಸ್ಕ್ಯಾನ್ ಮಾಡಿ ಮತ್ತೊಂದು ಸರಿ. ಇವಾಗ ರೀಸ್ಕ್ಯಾನ್ ಆಗ್ತಿದೆ. ಇದೇ ರೀತಿ ಬೇರೆ ಯಾವುದಾದ್ರೂ ಅಪ್ಲಿಕೇಶನ್ ಇದ್ದರೆ ನಿಮ್ಮ ಹತ್ರ ಮೊಬೈಲಲ್ಲಿ ಥ್ರೆಟ್ಟಿಂಗ್ ಡಾಟಾ ಇದ್ದರೆ ಏನಾದರೂ ಇದ್ದರೆ ಅದು ಡಿಟೆಕ್ಟ್ ಆಗುತ್ತೆ. ಈ ಒಂದು ಆ್ಯಪನ್ನು ಗೌರ್ಮೆಂಟ್ ಆ್ಯಪ್ ಇರೋದ್ರಿಂದ ಯಾವುದೇ ರೀತಿ ಭಯ ಬೇಡ. 100% ಆಯ್ತು. ಇವಾಗ ಇಲ್ಲಿ ನೋಡಿ, ಮೊದಲು 2 ಇತ್ತು ಥ್ರೆಡ್ ಡಿಟೆಕ್ಟೆಡ್, ಇವಾಗ 0 ಇದೆ. ಇವಾಗ ನಿಮ್ಮ ಮೊಬೈಲ್ ಸೇಫ್ ಆಗಿದೆ. ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಅವೇರ್. ಥ್ಯಾಂಕ್ ಯು ಎವ್ರಿವನ್.